ಯಪ್ಪ ಸಾಕದಂಗೆ ಆಗೈತು ನನಗಂದ್ರೂ ಹೊರ್ಕಡೆಗೆ ಹತ್ತಿ ಬಿಟ್ಟೈತೆ ನೋಡು. ಆ ಉಂಡಿ ಕರ್ಚಿಕಾಯಿ ಅವ್ರ ಮನೆ ಇವ್ರ ಮನೆ ಎಲ್ಲ ಕೊಟ್ರ ಚಂದಾಗ ತಿಂದಿನಿ. ರಾತ್ರಿನೇ ಹೂಸು ಬಂಗರಿಗೆ ಹೊಂಟು ಬಿಟ್ಟಾವು. ನಾನು ಹೆಂಡ್ತಿ ಏನಿನ ಹೊಲಸ ಎದ್ದು ಹೊಕ್ಕಿ ಅಂತ ತಗೊಳೆವು ಕಟ್ಗಿ ಅಂತಂದು ಹಂಗೆ ಹೊರಗೆ ಓಡಿ ಬಂದೆಪ್ಪ. ಬಂದಿನಿ ಹೊರಕಡೆಗೆ ಹೋಗ್ಬೇಕತ್ತೆ ಹೋಗಿ ಪಟ್ 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 ಕಿತ್ತಾಕತ್ತಿ ಬಿಟ್ಟೈತಿ. ಯಪ್ಪ ಯಾಪರಿ ಕಿತ್ತತೋ ಮಾರಾಯ ಸಾಕಾಗಿ ಹೋಯ್ತು ಹೋಗಿ. ಈಗ ಒಂದು ಗುಳಿಗೆ ತೊಗೊಂಡು ಹಿಂಗೆ ಈ ಒಂದು ಈಟು ಆರಾಮಾತು ಹಂಗೆ ಹೋಗಿ ಒಂದಿಟ್ಟು ಎಳ್ನೀರು ಕುಡಿದು ಬನ್ನಿ ಸಮಾಧಾನ ಅನಿಸ್ ನೋಡುವ ಮಾರಾಯ. ನಿನಗೂ ಹಂಗೆ ಆತನ? ನನಗೆ ನಾನು ಹೆಂಡ್ತಿ ಹಂಗೆ ಕೊಡಲಿಲ್ಲ ಯಪ್ಪ. ಮತ್ತು ಹೊಟ್ಟೆ ಜಾಡ್ಸಿತ್ತಂತೀನಿ ಬೇಡ ಎರಡೆರಡೇ ತಿನ್ನಂತಂದು ಎರಡು ಶೇಂಗಾದ ಉಂಡಿ ಎರಡು ರವಾದ ಉಂಡಿ ಎರಡು ಬೇಸನ್ ಉಂಡಿ ನಾ ಒಂದು 4 ಕರ್ಚಿಕಾಯಿ ಕೊಟ್ಲ ಅದ್ರಾಗ 2 ತಿಂದೆ 2 ಇಟ್ಟೆ ಅದಕ್ಕೆ ಅತಿ ತಿನ್ನಬಾರ್ದು ಮರ. ಸಿಕ್ಕೈತೆ ಸಿಕ್ಕಿಲ್ಲ ಅಂದ್ರೆ ಹಂಗೆ ತಿಂದ್ರೆ ಹಂಗೆ ಆಗುತ್ತದು. ಅದ್ರಾಗ ಮ್ಯಾಗ ಚೋಡ ಗಿಡ ತಿಂದಿರ್ತೇನ? ಹೌದಿಲ್ಲ ತಿಂದಿ ಇಲ್ಲ? ಹ್ಞೂ ಚೋಡ ಅಂತೂ ಮಸ್ತಾಗಿದವಪ್ಪ. ಅದು ಒಂದು ಗಂಗಾಳ ತಿನ್ನೆ ಹಿಂದಗಡೆ ಮೊಸರು ಹಾಕೊಂಡು ತಿನ್ನೆ ಅದು ಕೇಳಿತ್ತ ಹೊಟ್ಟಿ ಪಟ 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 ಎಲ್ಲ ಕಿತ್ತಿ ಹಸುನಾತ್ ನೋಡಿ ಹೊಟ್ಟಿ ಇವತ್ತು. ಹುಚ್ಚೊಳೆ ಮಗನೇ ಅದಕ್ಕೆ ಹಿಂಗಾಗೈತಿ ಬಾ. ಸಿಕ್ಕೈತೆ ಸಿಕ್ಕಿಲ್ಲ ಅಂತ ಹೇಳಿ ಹಂಗನ ತಿನ್ನೋದು ಸಣ್ಣ ಹಾರಿ. ಯಾಕೋ ಇಟ್ಟು ದೂರ ಬಂದು ಕೂತಿರಲ್ಲ ಇಬ್ರು? ನಾನು ಬಿಟ್ಟ ಬಂದಿರಿ ಬಿಡು. ಹೊಗ್ಗ ಮರಾಯ ಎಲ್ಲಿದು ಮಾತಾಡ್ಕೊತ ಕುಂದ್ರೋದು. ನನಗೆ ರಾತ್ರಿನಾಗ ಒಳ್ಳೆ ಹೊಂಟ ಬಿಡ್ತೀನಿ ಮೇಲೆ ಅನ್ಕೊಂಡಿದ್ ನಾನು. ಹಂಗಾಗಿತ್ತು ಹೊರಕಡೆಗೆ ಹತ್ತಿ ಅವು ತಿನ್ಲಾರ್ದೆಲ್ಲ ತಿಂದ್ಬಿಟ್ನಲ್ಲ ಆಸೆಪಟ್ಟು. ನಾ ಮೊದ್ಲ ಸೀಗ್ ಭಾಳ ಜೀವನದು ಗೊತ್ತೈತಲ್ಲ ತಿನ್ನೆ ತಿಂದು ರಾತ್ರಿ ಎಲ್ಲ ಕಿತ್ತಿ ಬಿಡ್ತಪ್ಪ. ಇನ್ನ ಯಾಕೆ ಬಾಯಿಲೆ ಕಿತ್ತಿಲ್ಲ ಕುಂಡಿಲೆ ಆಟ ಕಿತ್ತು. ಹಂಗೆ ಒಂದು ಗುಳಿಗೆ ತೊಗೊಂಡೆ, ಒಂದು ಸಣ್ಣದು ಗುಳಿಗೆ ಬರುತ್ತಲ್ಲ ಅದನ್ನು ತೊಗೊಂಡು ನನ್ನ ಮಗ ಇದ್ರೆ ಹೋಗಿ ಒಂದು ಎಳ್ನೀರು ಕುಡ್ದು ಬಾಯಪ್ಪ ಅಂದ. ತಂದು ಕೊಡ್ತೀನಿ ಅಂದ ಅವನ. ನಾನು ಬ್ಯಾಡ ಬಿಡು ಅಂತಂದೆ. ಅಂದ್ರೆ ನೀನೇ ಹೋಗೋ ಮೇಲಕ್ಕಂದ. ಈಗ ಹೋಗಿ ಈಗ ಪಟೇಲ್ರ ಹೊಲದಾಗ ಒಂದು ಎಳ್ನೀರು ಕುಡಿದು ಬಂದು ಕುಂತೆ. ಈಗ ಈ ಕಡೆ ಹೊಂಟಿದ್ದ ಮಲೇಶ ಕರೆದೆ ಬಂದು ಕುಂತ. ಇಬ್ಬರು ಕೂಡಿ ಮಾತಾಡತ್ತಿದ್ದೆ ಅದನ್ನು ಹೇಳಾಕತ್ತಿದ್ದೆ. ನೀನೇನು ಬಂದನ ನೀನು ಹೆಂಡ್ತಿ ಊರಿಂದ? ಬಂದಾಳು ಓ ಮಾರಾಯ. ನನಗೆ ಬರೀ ಕುಂತ್ರ ನಿಂತ್ರ ಬರೀ ಆ ಟೀಚರ್ದಪ್ಪ ಜ್ಞಾನ. ಯಾಕೆ ಹಂಗೆ ಆಕತ್ತೈತೆ ಅಂತನ ಗೊತ್ತಾಗತ್ತಿಲ್ಲ. ಕುಂತ್ರೆ ನಿಂತ್ರೆ ಹೇಳ್ದೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವಳೇ ನನ್ನ ಯಜಮಾನಿ ಅನ್ಸಾಕತ್ತಿ ಬಿಟ್ಟೈತೆ ನೋಡ. ಯಾಕೋ ರಮೇಶ ನಾನು ಪರಿಚಯ ಮಾಡಿಕೊಟ್ಟಿನಿ ನಿನಗೆ? ನಾವ್ರೇ ನನ್ನ ಯಜಮಾನಿ ಅಂತ ಹೇಳ್ತೀಯ? ನನ್ನ ಯಜಮಾನ್ರ ಅವರು. ನೋಡಿ ಹೆಂಗದಿ. ನಾನು ಜೀವನ ಇಟ್ಕೊಂಡು ಕೂತೀನಿ ಟೀಚರ್ ಮೇಲೆ. ಅಂಥದ್ರಾಗ ಬಂದಾನ ಅಡ್ಡ. ಇದು ನಡೆಯಂಗಿಲ್ಲ ನೋಡು ಮತ್ತೆ ಹಂಗಿರ್ಬೇಕು ಮಗನೇ. ಸುಮ್ಮನೆ ಮತ್ತು ನಮ್ಮ ಟೀಚರ್ ತಂಟೆಗೆ ಬಂದೆ ಅಂದ್ರೆ ನೋಡಿನ. ಹುಚ್ಚುಳೆ ಮಗನೇ ನಿನಗೈಕಿ ಅಂಕಲ್ ಅಂತ ಕರೀತಾಳ ಗೊತ್ತೈತೇನ? ನಮಗೆ ಪಿರಿಯಂಡ್ ಅಂತಾಳ. ನೀನು ಅಂಕಲ್ ನೀನು ಸುಮ್ಮ ಅಂಕಲ್ ಅಂದ್ರೇನು ಕಾಕ. ನೀನು ಆಕಿ ನಿನಗ ಮಗಳು ಗೊತ್ತಾನ? ಅದನ್ನ ತಿಳ್ಕೊರೋ ಹುಚ್ಚುಳೆ ಮಗನೇ. ನೀ ಏನೋ ಹೇಳಕ್ ಹೋಗ್ಬೇಡ. ಆಕಿ ಹೇಳ ಮಾಮ ಅಂದಂಗಂತದು. ಅಂಕಲ್ ಅಂದ್ರೆ ಮಾಮನೂ ಬರುತ್ತಂತ ಎಲ್ಲನೂ ಬರುತ್ತಂತ. ನೀ ಹಂಗ ಹಿಂಗ ಏನೋ ಮಾತಾಡಕ್ ಹೋಗ್ಬೇಡ ನೋಡು. ಆಕಿ ನನಗೆ ಗೆಳತಿ. ನೀ ಏನಾರ ಮಾತಾಡಿದ ನೋಡಿನ ಇಬ್ಬರು ಗೆಳತಿನ ಮತ್ತು ಮುರ್ದ ಹೋಗುತ್ತೆ ಮತ್ತೆ. ಎದು ಸಂಬಂಧ ಜಗಳತ್ತೀರಿ ಇಬ್ರು? ನೀವಿಬ್ರು ಇಲ್ಲಿ ಜಗಾಡ್ರಿ. ಅಲ್ಲಿ ಬಂದಾನಲ್ಲ ಪರನಿಂದ, ಆ ಪರನಿಂದ ಬಂದಾವ. ಆಕಿನ ಪರನ್ಕ ಓಡಿಸ್ಕೊಡ್ಬೇಕನ. ನೀವಿಬ್ರು ಇಲ್ಲೇ ಜಗಳ ಕೊತ್ಕೊಂಡ್ರಿ. ನಿಮ್ಮ ಹೊತ್ಸೊಳೆ ಮಕ್ಕಳ ದೊಡ್ಡ ಮಕ್ಳದಾವು. ಹಾಗೆ ಆ ಟೀಚರ್ ಸಂಬಂಧ ಜಗಳಾಡ್ತಾರ. ಪಾಪ ಆಯಮ್ಮನ ಏನ ದೊಡ್ಡ ಸಮಸ್ಯೆ ಒಳಗೆ ಸಿಕ್ಕಾಕೊಂಡು ಒಂದು ನಮೂನಿ ಮಾರಿ ಮಾಡ್ಕೊಂಡು ಆಕಿ ನಿಂತಾರ. ಅಂಥದ್ರಾಗ ನಾನು ಗೆಳತಿ ಅಂತ ಮೊದಲು ನಿಮ್ಮ ಮನೆಯನ್ನು ಹೇಂತಿದ್ಯಾರ ನೋಡ್ರು ಮಾರೇ. ಏನಂತ ಇದು ಮಾಡಿದ್ರೆ ಏನೋ ಪಿರಿಯಂಡಿಯಾಗಿ ಮಾತಾಡ್ತಾರೆ. ಹಂಗೆ ನಾವು ಪಿರಿಯಂಡಿಯಾಗಿ ಇರಬೇಕು. ಅದನ್ನು ಬಿಟ್ಟು ನನ್ನೆಕ್ಕಿ ಅಂತಂದ್ರೆ ಬಂದ್ಬಿಡ್ತಾಳೆ ನಿನಗೆ. ಈಗ ನಿಮ್ಮನ್ನು ನೋಡಿ ಬಂದು ಮಕ್ಳಿಗೆ ಬಂದು ಕುಂತ ಬಿಡ್ತಾಳೆ. ನಿನ್ನ ಹುಚ್ಚುಳೆ ಮಕ್ಕಳ ಬರೀ ಕೆಲಸ ಇಲ್ಲ ನೋಡು. ಕೆಲಸ ಇಲ್ಲಾರ್ದವ್ರು ಏನೋ ಮಾಡಿದ್ರಂತ ಹಂಗೆ ನೀವಿಬ್ರು. ನೀನು ಬಂದು ಹೋಗಿ ರಿಯಸ್ಟ್ ತಗೋತೇನ? ಇಲ್ಲ ನನಗೆ ಹೇಳ್ತ ಕುಂದಿರ್ತೀಯ. ಹೌದಲ್ಲ ಅವನ್ನ ನಾವು ಮರ್ತಾ ಬಿಟ್ಟೇವ್ ನೋಡು. ಅವನು ಹೊಳ್ಳಿ ಪರನ್ಕ ಕಳ್ಸೋಣ. ಅದನ್ನು ನೀನು ಮೊದಲು ಆಲೋಚನೆ ಮಾಡ್ಬೇಕು. ಅದನ್ನು ಬಿಟ್ಟು ನನ್ನ ಜೊತೆ ಜಗಳ ಆಡ್ತಾನೆ. ಹುಚ್ಚುಳೆ ಮಗನೇ ಬಾ, ನಾವು ಏನಾರ ಒಂದು ಪಿಲ್ಯಾನ ಮಾಡಿ ಅವನು ಹೊಳ್ಳಿ ಪರನ್ಕ ಕಳಿಸ್ಬೇಕು. ಹೌದಲ್ಲೋ ರಮೇಶ, ಇದನ್ನ ನೆನಪ ಹಾಕ್ಬಿಟ್ಟು ನೋಡೋಣ. ಹೌದು, ಮೊದಲು ಅವನ್ನ ಕಳಿಸೋ ವ್ಯವಸ್ಥೆ ಮಾಡೋಣ. ಆಮೇಲೆ ನೀನು ಬೇಕಾ ನಾನು ಬೇಕಾ ಅಂತೇಳಿ ಟೀಚರ್ಗೆ ಕೇಳೋಣಂತ. ಅವ್ರು ಯಾರಿಬ್ಬರೊಳಗೆ ಯಾರು ಅರ್ಸ್ಕೋತಾರ ಅವ್ರಿಗೆ ನೋಡು. ಮತ್ತು ನೀ ಹಂಗೆ ಅಂತೇಳಿ ಏನಾರ ಅವ್ರನ್ನ ಮೆಚ್ಸಕ್ಕೆ ಮಾಡಬಾರ್ದ? ಮತ್ತು ನಾ ಈಗ ಹೆಂಗದೆ ಹಂಗೆ ಸುಮ್ಮ ನಿಂದಿರ್ಬೇಕು. ಇವ ಬೇಕಾ ನಾನು ಬೇಕಂತ ನಾನು ಕೇಳ್ತೀನಿ. ಅವ್ರು ಯಾರನ್ನ ಆಯ್ಕೆ ಮಾಡ್ಕೋತಾರ ಅವ್ರು ಪಿರುತಿ ಮಾಡ್ಬೇಕು ಅವ್ರನ್ನ. ಆಮೇಲೆ ನಿಮ್ಮ ಹೆಂತಿದ್ದಾರೆ ಬಂದು ಸರಿಯಾಗಿ ಗುಟ ಇಡ್ತಾರೆ ಇಡ್ಸ್ಕೊಳಕತ್ರಿ. ಬರ್ತೀರೇನೋ ತೊಗೊಂಡು ಹೋಗಿಲ್ಲ ಏನೋ ತೆಲಿಗೆ. ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ ನಮಗೆ. ನಾನು ನೋಡು ಇಕ್ಕಿನ್ನ ಲಗ್ನ ಅಕ್ಕಿನ ಅಂತ ಹೇಳಿ ನಿಂತಂದ್ರೆ ಏನು ಮಾಡಂಗದ್ರೆ ಏನೂ ಮಾಡೋಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕಷ್ಟೇ. ನಿನಗೆ ಇದೇನು ಗೊತ್ತಾಗಿಲ್ಲ. ನೀನ ಸಣ್ಣದಿ ನಡಿ ಹೋಗೋಣ. ಯಪ್ಪ ನಿಮಗೆ ಹೇಳೋರು ಭಾಳ ವಿದ್ವಾಂಸರಿರ್ಬೇಕು. ಇಲ್ಲೇ ನನ್ನ ಮುಂದೆ ನಿಂದು ಪೌರುಷ. ಅಲ್ಲಿ ಹೆಂಡತಿ ಮುಂದೆ ಏನೂ ಇರಂಗಿಲ್ಲ. ಗದ ನಡುತ್ತಾನೆ ಹೆಂಡತಿ ಮುಂದೆ ನಿಂತ್ರ ಮತ್ತು ನಾನು ಮುಂದೆ ಹೇಳತ್ತಾನೆ.
ಮಾಡ್ಕೊಳಕತಿ ಬಾರೋ ಧೀರ ವೀರ ಶೂರ ನಡಿ. ಇವ ಏನಾರ ಟೀಚರ್ ಪಟಾಯಿಸಿನಂದ್ರೆ ಮೊದಲ ಟೀಚರಿಗೆ ಇವನ್ ಮ್ಯಾಗನ ಭಾಳ ಜೀವದಾಳ. ನಾನು ಈಗ ಪರಿಚಯ ಆಗೀನಿ. ಇಲ್ಲ ನಾನು ದಿನ ಹೋಗಿ ಸಾಲಿ ಕಡೆ ನಿಂತು ಮಾತಾಡಿಸ್ಕೊಂಡು ಏನಾರ ಕೊಟ್ಟು ಬರ್ಬೇಕು ಅಂದ್ರೆ ಟೀಚರ್ ನನ್ನ ಕಡೆ ಹಾಕಾರ. ಹಂಗೆ ಮಾಡ್ತೀನಿ. ಇವನಿಗೆ ಏನು ಹೇಳಂಗಿಲ್ಲ. ಬರ್ತೀನಿಲ್ಲ ರಮೇಶ? ಬರ್ತೀನ್ರ. ಹಂಗೆ ಬಿಟ್ಟು ಓಡಾಕಿರಲ್ಲ ಅಂತ ಪ್ರಿ ಏನು ಅರ್ಜೆಂಟ್ ಐತಿ ಬಂದಿಂದ್ರ ಯಾಕಲೇ ಮಾರಿ ಹಿಂಗೆ ಮಾಡಿ? ಯಾಕೆ ನಿನ್ ತಾವ್ ಮನೆ ಉಂಡಿ ಕರ್ಸಿಕಾಯಿ ಸೀರಿ ಕುಬಸ ಏನು ಕೊಡ್ಲಿಲ್ಲ? ಹಂಗೆ ಕಳ್ಸಿದ್ರನ? ಯಾವಲೆ ಗಿರಿಜಿ ಎಲ್ಲ ಕಟ್ಟಾರ ಯವ್ವ. ನನ್ನ ಗಂಡ ಎಟ್ಟ ಬದಲಾಗ್ಯಾನ ಯವ್ವ. ಊರಿಂದ ಬಂದ್ರು ಚಂದಾಗ ಮಾತಾಡಿಲ್ಲ. ಒಬ್ಬನೇ ನಗಕತ್ತಾನ. ಸುಳಿ ಹಾಕಿ ಅದಾರ ಆಕಿನ ತೋರ್ಸ ಯವ್ವ. ಆಕಿ ಸೀರೆ ಉಟ್ಕೋತಾಳೆ ಏನು ಚುಡಿದಾರ ಹಾಕೋತಾಳೆ ಹೇಳು. ಅದನ್ನ ಕಳೆದು ಒಡೆದು ಬರ್ತೀನಿ ನಾನು. ಬಿಡಂಗಿಲ್ಲ ಯವ್ವ. ನನ್ನ ಸಂಸಾರ ಎಲ್ಲ ಎಕ್ಕುಟ್ಟು ಹೋಯ್ತಾ ಯವ್ವ ಗಿರಿಜಿ. ನೀ ಏನು ಹೇಳಿಕಂದ್ರ ನಾನು ಸುಮ್ಮಿರ್ತಿದ್ದೆ. ಕಿವಿಗೆ ಬಿದ್ದ ಮೇಲೆ ಅವ ಏನೇನು ಮಾಡ್ತಾನ ಆಕಿನ ಸಂಬಂಧ ಮಾಡಕತ್ತಾನಂತ ಅನ್ಸಕತ್ತೈತೆ ಯವ್ವ. ಅನ್ಸಕತ್ತೈತಿ. ಆಕಿನ ತೋರಿಸಲ್ಲ ಇವತ್ತು. ಬಿಡೋದು ಬೇಡಕಿನ ಹೋಗಿಕಿನ್ನ ಏನಿಲ್ಲ ಜುಟ್ಟ ಹಿಡಿದು ಜುಟ್ಟ ಹಾಕೋತಾಳೆ. ನೀ ಎಣಲ್ ಹಾಕೊಂತಾಳೆ ನೀನ ಗಿರಿಜಿ. ಇಲ್ಲಾರ್ದಕ್ಕಿನ್ನ ಎಲ್ಲಿಂದ ತೋರಿಸೋದಲ್ಲ ಈಕಿಗೆ? ಯವ್ವ ಶಾಂತಿ, ನಾನು ಕೇಳಿನ ಯವ್ವ ನಿನ್ನ ಸಂಬಂಧನ ಅಲ್ಲಿ ಹೋಗಿದ್ದೇವೆ. ಆಕಿ ಮನಿ ಬಿಟ್ಟಾಳೆ, ಬೇರೆ ಎಲ್ಲೇ ಮಾಡಿದಂಗದ ಅಲ್ಲಿ ಇಲ್ಲಕಿ ಯವ್ವ. ಬೇಕಾದ್ರೆ ಕೇಳಿ ಜೈನ ಸುಳ್ಳು ಹೇಳಿದ್ರ ಯವ್ವ. ಹೇಳ ಯವ್ವ. ಹೌದೌದು ಆಕಿ ಮನಿ ಬಿಟ್ಟಾಳ ಯವ್ವ. ನಾವು ಸಂತೆಗೆ ಹೋದಾಗ ಒಂದಿಟ್ಟು ನೋಡಿ ನಿನ್ನ ಸಂಬಂಧ ಬರ್ಬೇಕಂತೇಳಿ ಹೋಗಿದ್ದೇವಿ. ಆಕಿ ಅಲ್ಲಿ ಮನಿ ಬಿಟ್ಟ ಎಲ್ಲದಳೇನ ಹುಡುಕಿ ಹೇಳ್ತಾಳ. ನೀನು ಹಂಗಂತ ಹೇಳಿ ಅವನ್ನ ಲೂಸ್ ಬಿಡಬೇಡ. ನನ್ನ ಮಾತಾಡಕತ್ತಿಲ್ಲ ಅಂತ ಹೇಳಿ ನೀನು ಮಾತಾಡೋದು ಬಿಡಬೇಡ. ಮಾತಾಡ್ತಿರ್ಬೇಕು. ಹಂಗ ಕಟ್ಟಿತಿರ್ಬೇಕು. ತಲೆಗೆ ಟಕ್ ಅಂತ ಕಟ್ಟಿತಿರ್ಬೇಕು. ಚಿತ್ರ ಹಿಂಸೆ ಕೊಡ್ಬೇಕು ನೀನು. ಕುಂತ್ರ ನಿಂತ್ರ ಹೊಡಿದಲ್ಲ ಚಿತ್ರ ಹಿಂಸೆ ಅಂದ್ರ. ಹಂಗ ಏನಾರ ಅಂತಿರ್ಬೇಕು. ಆಕಿ ಅದಲ್ಲ ಆಕಿ ಬೋಸುಡಿ. ಆಕಿನ ಸಂಬಂಧ ಹಿಂಗ್ ಮಾಡ್ತೀನಿ ನೀನು. ಆಕಿನ ಏನಿಲ್ಲ ಆಕಿನ ಅಂತ ಹೇಳಿ ಹಿಂಗ ಅನ್ಬೇಕು. ಮತ್ತ ನೀ ₹1 ಕೊಡ್ಬೇಡ. ₹1 ನೀ ಏನಾರ ಕೊಟ್ಟಿ ಅಲ್ಲಿ ಕೇಟಿ ನೋಡು. ಆದ್ರೆ ₹1 ಬಿಟ್ಟು ಉಳಿದಿದ್ದೆಲ್ಲ ರೊಕ್ಕ ಕೊಟ್ರೆ ನಡೀತಿತ್ತನ? ಅಯ್ಯಯ್ಯವ್ವ ಏನ್ ಹುಚ್ಕೊಂಡಿದ್ಯಲ್ಲೇ ನೀನು? ಅಲ್ಲ ₹1 ಅಂದ್ರ ₹1 ನೀನು ಕೊಡಂಗಿಲ್ಲ ಅಂತ ಹೇಳತಾಕಿ. ನೀ ಹಿಟ್ಟು ಮಬ್ಬ ಬಿದ್ದಿದ್ಕ ಅವ ಹಂಗ ಮಾಡಕತ್ತಾನ ನೋಡು. ನೀನು ನಮ್ಗೆ ತನ ಯಾವಾಗ ಹುಷಾರಕ್ಕೆ ಏನವ ನೀನು ಬಾಟ್ ಟ್ರೈನಿಂಗ್ ಕೊಡ್ಬೇಕವ. ನಾವು ಬಾಟ್ ಟ್ರೈನಿಂಗ್ ಕೊಡ್ಬೇಕು. ಅಯ್ಯವ್ವ ಹೌದವ ಯವ್ವ. ನಾನು ಊರಿಗೆ ಹೋಗಬಾರ್ದಾಗಿತ್ತು ನೋಡ್ಲೆ. ನಿಮ್ ಜೊತೆನೆ ಇದು ಟ್ರೈನಿಂಗ್ ತಗೋಬೇಕು ನಾನು. ಯವ್ವ ನಾ ಭಾಳ ಕಲಿದೈತಿಲ್ಲ ನಿನ್ನಿಂದ. ನನಗೆ ಭಾಳ ಕಲಿಸ್ರಲ್ಲ ಎಲ್ಲಾನು. ನನಗೆ ಗಂಡನಿ ಹಂಗ ಹಿಂಸೆ ಕೊಡ್ಬೇಕು ಅನ್ನೋದು ಹೇಳ್ಕೊಡ್ರಿ ಫಸ್ಟ್. ನಾನು ಎಲ್ಲ ರಗಡ್ ಮಾಡತ್ತೀನಿ ಯವ್ವ. ಆದ್ರೂ ಅವ ಏನಂತಾರಲ್ಲ ಬಿದ್ರು ಮೀಸ್ ಮಣ್ಣಾಗಿ ಆಗಿಲ್ಲ ಅನ್ನೋರ್ತಾರ. ಅದರ ಎಷ್ಟು ಇದು ಮಾಡಿದ್ರೆ ನಕ್ಕೋತಾನೆ ಇರ್ತಾನೆ ಗೊತ್ತಾನು. ಒಂದಿಟ್ಟು ಅಳಂಗಿಲ್ಲ ನೀನು. ಅವ್ನು ಒಟ್ಟು ಅಳಿಸ್ಬೇಕಯ್ಯವ. ನಾನು ಅಳಿಸ್ಬೇಕು. ಯಾಕರ ನಾನು ಇಂಥ ತಪ್ಪಂತಿ ನೋಡಿ ಆಕಿನ ಮಾಡಿನೇ ಅಂತ ಅನ್ಬೇಕು ನೋಡು. ಹಂಗೆ ಮಾಡ್ಬೇಕಯ್ಯವ. ಹಂಗೆ ಮಾಡ್ಬೇಕು. ಏನೂ ಇಲ್ಲಲೇ ನಮ್ಮ ಮನೆಗೆ ಬಾ. ನಾನು ನನ್ನ ಗಂಡಿಗೆ ಹೆಂಗೆ ಮಾತಾಡ್ತಿರ್ತೀನಿ ಏನದನ್ನ ಎಲ್ಲ ನೀನು ನೋಡ್ಬೇಕು. ನೋಡಿ ಹಂಗೆ ಹೋಗಿ ಇರ್ಬೇಕು. ನೀನು ಸುಮ್ಮನೆ ಎಲ್ಲ ಅದೇ ಇಲ್ಲ. ಇದಕ್ಕೆಲ್ಲ ಟೀಚರ್ಗಳು ನಾನು ಈಕಿ ಇಬ್ರ ಏನು ನೀ ತಲೆ ಕೆಡಿಸ್ಕೊಬೇಡ. ಎಲ್ಲ ಚಲೋ ಆಗುತ್ತೆ. ನಿನ್ನ ಗಂಡ ಹೊಳೆ ನಿನ್ನ ಕಡೆ ಬರ್ತಾನೆ. ನೀನು ಇದು ಮಾಡಬೇಡ. ಆದ್ರೆ ನನ್ನ ಕಡೆ ಬರ್ಬೇಕಂತೇಳಿ ಹಲ್ಕಿಸ್ಕೊತ ನಿಂದ್ರಬಾರ್ದ. ಒಟ್ಟ ನಿನ್ನ ಮಕ್ಕ ಯಾವಾಗ್ಲಿನ ಗಂಡು ಹಾಕ್ಕೊಂಡು ನೋಡಿದ್ರೆ ಓಡಬೇಕು. ಹಂಗಿರ್ಬೇಕು ನೀನು. ಹ್ಞೂನವ ಹಂಗ ಮಾಡ್ತೀನಿ. ರಾಜ್ ನಿಂತ್ಕೋ ರಾಜ್. ಯಾಕೆ ಹಂಗ ಹೊಂಟಿ? ಹೇವ ಇಲ್ಲಿ ನೋಡಿಲಿ ಕಲ್ಲಿತಮ್ಮ. ಯಾಕ ಹಿಂಗ ಹೊಂಟಾನ ಈಕಿ? ಹಿಂದ್ ಓಡಿ ಬರಕತ್ತಾಳ. ಏನೋ ನಡೆದೈತಲ್ಲಿ. ಶಾಂತಿ ನೀ ಕಡೆ ಬಾ. ಯಾಕೆ ರಾಜ್ ನಾ ಅಷ್ಟು ಕರೆಯಕತ್ತೀನಿ ಹಂಗ ಓಡಿ ಬರಕತ್ತಿ? ಯಾಕೆ ನಾನು ಬೇಡ ಅಂದೆ ನಿನಗೀಗ? ನಿನ್ನ ಸಂಬಂಧ ನಮ್ಮ ಅಕ್ಕಗೆ ನಾನು ಎದುರು ಹಾಕೊಂಡಿನಿ ಗೊತ್ತಾನೆ. ನೀನೇ ಬೇಕಂತ ಹೇಳಿ ನಾನು ಎಷ್ಟು ಹೋರಾಡಕತ್ತೀನಿ. ನೀ ನೋಡಿದ್ರೆ ಏನೋ ನೋಡೇ ಇಲ್ಲ ನೋಡ್ಗತ್ತೆ ಬರ್ತೀನಿ. ನನ್ನ ಯಾಕೆ ಹಿಂಗ್ ಮಾಡತ್ತಿ? ನಾನು ಯಾಕೆ ಇಷ್ಟು ಅವಾಯ್ಡ್ ಮಾಡಕತ್ತಿ? ಅವಾಯ್ಡ್ ಅಂದ್ರೆ ಏನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ಬೇಕನ? ನನಗೆ ಕೆಲಸ ಅದಾವು. ನಾನು ವಾಪಸ್ ಬೆಂಗ್ಳೂರಿಗೆ ಹೊಂಟೀನಿ. ನನಗೆ ಭಾಳ ಕೆಲಸ ಅದಾವು. ನಾವು ಮನೆಗೆ ಹೋಗ್ಬೇಕು. ನನಗೆ ಹಿಂದಿಂದ ಬರೋದು ನಿಂದ್ರೋದು ಮಾತಾಡೋದು ಬಿಟ್ಬಿಡು ಮೊದಲಿಂಗೈತೆ. ನನಗೆಲ್ಲ ಇದು ಇಷ್ಟ ಆಗಂಗಿಲ್ಲ. ನಮ್ಮ ಅಕ್ಕ ನನಗೆ ಬೈಯಾಕತ್ತಾಳ. ಏನು ರಾಜ್ ನಾನು ಬಿಟ್ಟಿರಕ್ಕೆ ಆಗೋದಿಲ್ಲ ಅಂತಿದ್ದೆ. ಈಗ ಹೆಂಗೆ ನೀ ಬೆಂಗ್ಳೂರಿಗೆ ಹೊಂಟಿ? ರಾಜ್ ನಾವು ಇಬ್ರು ಎಷ್ಟು ಲವ್ ಮಾಡ್ತೇನೋ ನಿನಗೆ ಗೊತ್ತೈತಿಲ್ಲ? ನಾನು ಎಲ್ಲ ನಮ್ಮ ಅಕ್ಕಗೆ ಹೇಳಿನಿ ಲಗ್ನ ಆದ್ರೆ ನಿನ್ನ ಲಗ್ನ ಹಾಕಿನ ಅಂತ ಹೇಳಿನಿ. ರಾಜ್ ಯಾಕೆ ಹಿಂಗೆ ನಾನು ಬಿಟ್ಟು ಹೊಂಟಿ? ನಾನು ಬರ್ತೀನಿ ನಿನ್ನ ಜೊತೆ ಬೆಂಗ್ಳೂರ್ಗೆ. ಏನು ಲಗ್ನ ನಿನ್ನ ಜೊತೆ? ನಾನು ನಿನ್ನ ಭ್ರಮೆ ಅದು. ನಾನು ನಿನ್ನ ಯಾವತ್ತರ ಹೇಳಿನೇನು ನಿನ್ನ ಲಗ್ನ ಹಾಕಿನ ಅಂತೇಳಿ? ಯಾವಾಗೆಲ್ಲ ನಾನು ಸೀರಿಯಸ್ ಆಗಿ ನೀನು ಲವ್ ಮಾಡಿನೇನು? ನೀನೇ ನನ್ನ ಮೇಲೆ ಬಿದ್ದು ಬಂದು ನಾನು ನಿನ್ನ ಜೊತೆ ಎಂಜಾಯ್ ಮಾಡೀನಿ ಅಷ್ಟೇ. ಅದನ್ನ ಬಿಟ್ರೆ ಏನೂ ಇಲ್ಲ. ನೀನು ಲಗ್ನ ಗಿಗ್ನ ಅದನ್ನೆಲ್ಲ ಮನಸ್ಸನ್ನು ತಗೊಂಬಿಡ. ಅಷ್ಟಕ್ಕೂ ನಿನ್ನನ್ನು ನಾನು ಲಗ್ನ ಆಗೋದ? ನಿನ್ನ ಬ್ಯಾಕ್ಗ್ರೌಂಡ್ ಹೆಂಗೈತಿ ಅನ್ನೋದು ಗೊತ್ತಿಲ್ಲ ನನಗೆ. ನಿಮ್ಮ ಅಕ್ಕ ಅವ್ರ ಜೊತೆ ಇವ್ರ ಜೊತೆ ಎಲ್ಲರ ಜೊತೆ ಗಂಡಸ್ರ ಜೊತೆ ಮಾತಾಡ್ಕೊತ ಹಲ್ಕಿಸ್ಕೊಂತ ಅಡ್ಡಾಡ್ತಾಳ. ನೀನು ಇನ್ನು
ಯಾವಾಗ ನೋಡಿದ್ರೆ ಫೋನಲ್ಲಿ ಇರ್ತಿ, ಇಂಥ ಅರ್ಬಿ ಹಾಕೊಂಡು ಅಡ್ಯಾಡ್ತಿ. ಇಂಥಕ್ಕಿನ್ನ ನಾನು ನಮ್ಮನೆ ಸಸಿ ಮಾಡ್ಬೇಕಾ? ನಮ್ಮ ಅಕ್ಕ ಕಾಲ್ ಮಾಡಿ ತೊಗೊಂಡು ಹೊಡಿತಾಳೆ ನನಗೆ. ಏನು ಅಷ್ಟಕ್ಕೂ ನಿನ್ನ ಜೊತೆ ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಅಷ್ಟೇ ನಂದು. ನಾ ಇಂಥವ್ರನ್ನೆಲ್ಲ ಎಷ್ಟು ಮಂದಿ ನೋಡಿಲ್ಲ. ಏಯ್ ನನ್ನ ಹಿಂದೆ ಬರಕ್ಕೆ ಹೋಗ್ಬೇಡ. ನೀನು ನೋಡು, ನಿನಗೆ ಖುಷಿ ಬೇಕಿತ್ತು, ನಾ ಖುಷಿ ಕೊಟ್ಟೀನಿ. ಏನು ಅಷ್ಟೇ. ಇನ್ಮೇಲೆ ನನ್ನ ಹಿಂದಿನ ಬರೋದು ಮಾತಾಡೋದು ನನಗೆ ಫೋನ್ ಮಾಡೋದು ಮಾಡಕ್ಕೆ ಹೋಗ್ಬೇಡ. ನಾನು ಇವತ್ತು ರಾತ್ರಿನೇ ಹೊಂಟೀನಿ ಬೆಂಗ್ಳೂರ್ಗೆ. ನಮ್ಮ ಅಕ್ಕ ಅಂತೇಕಂತ ಅನ್ನಕ್ಕೆ ಹೋಗ್ಬೇಡ. ನಮ್ಮ ಅಕ್ಕ ಸೋಷಿಯಲ್ ಆಗಿರ್ತಾಳ, ನಮ್ಮ ಅಕ್ಕ ಅಂತವಳಲ್ಲ. ನಾನು ಅಂತವಳಲ್ಲ. ನಾನು ಎಲ್ಲರ ಜೊತೆ ಕ್ಲೋಸ್ ಆಗಿರ್ತೀನಿ. ಹಂಗಂತೇಳಿ ನಾ ಸಿಕ್ಕರಿಗೆ ನನ್ನ ದೇಹನ ಹಂಚ್ಕೊಂಡಿಲ್ಲ ರಾಜ್. ನಾನು ನಿನ್ನ ಮನಸ್ಸಿಂದ ಪ್ರೀತಿ ಮಾಡೀನಿ, ಅದಕ್ಕಂತಾನೆ ನಿನ್ನ ಜೊತೆ ನಾ ಒಂದಾಗಿದ್ದು ರಾಜ್. ನನ್ನ ಕೈ ಬಿಡಬೇಡ ರಾಜ್, ಪ್ಲೀಸ್ ರಾಜ್. ನೀನೇ ನನ್ನ ಪ್ರಪಂಚ ಆಗಿದ್ದಿ ರಾಜ್. ಪ್ಲೀಸ್ ರಾಜ್, ಈ ಥರ ಎಲ್ಲ ನನ್ನ ಮೋಸ ಮಾಡಿ ಹೋಗ್ಬೇಡ ರಾಜ್. ಯವ್ವಲೆ ಗಿರಿಜಿ, ಎಂತ ನೀಚ್ ನನ್ನ ಹಾಟಿ ಅದನ ಇವ ಕಲ್ಲಿ ತಮ್ಮ. ಪಾಪ ಹುಡುಗಿ ಜೊತೆ ಏನೇನ ಮಾಡಿಬಿಟ್ಟಾನ. ಈಗ ಲಗ್ನ ಆಗಂಗಿಲ್ಲ. ಅವ್ರ ಅಕ್ಕ ಹೆಂಗ ಬೇಕು ಹಂಗ ಮಾತಾಡಕತ್ತಾನ, ಹುಡುಗಿಗೂ ಹೆಂಗ ಬೇಕು ಹಂಗ ಮಾತಾಡಕತ್ತಾನ. ಈಕಿನ ಸಂಬಂಧ ಪಾಪ ಅವ್ರ ಅಕ್ಕ ಎಷ್ಟು ಬ್ಯಾಸರ ಮಾಡ್ಕೊಂಡ್ಲು. ಈಕಿ ಇವನ ಲಗ್ನ ಆಕಿನಂತ ಹೇಳ್ಯಾಳಂತ. ಯವ್ವ ಏನಡೆ ಗಿರಿಜಿ ಇದು? ಯವ್ವ ಎಂತ ನೀಚದನ ಯವ್ವ. ಅದಕ್ಕೆ ಯವ್ವ ದೂರ ಸಿಟಿಯಾಗಿದ್ದು ಗಂಡಸರು ನಂಬಾರ್ದು ಅಂತಂದು ನೋಡಯ್ಯವ್ವ. ಏನು ಗೊತ್ತಾಗಂಗಿಲ್ಲ, ಇದು ಹುಚ್ಚರಿಗೆತೆ ಐತೆ ಅಂತ ಅನ್ಕೊಂಡಿದ್ದೇವಿ. ಇಟ್ಟೆಲ್ಲ ಮಾಡ್ಯಾನ ಇವ ಹಗಣ. ಇವನ್ ಬಿಡುದು ಬೇಡಲ್ಲ ಗಿರಿಜಿ, ಇವನ್ ಬಿಡುದು ಬೇಡ. ಹೆಂಗಾರ ಮಾಡಿ ಈಕಿಗೆ ಲಗ್ನ ಮಾಡ್ಸೇ ಬಿಡೋಣಂತ. ನೋಡವ, ನನ್ನ ಗಂಡ ನೋಡು, ಲಗ್ನ ಆಗಿ ಮಗಳಿದ್ರು ತಿರುಗಿ ವಯಸ್ಸಿಗೆ ಬಂದ ಹಿಂದಲ್ಲ ನಾಳೆ ಎಳೆಯ ಬರ್ತಾನ. ಆದ್ರೂ ನನ್ನ ಗಂಡ ಸೀರಿಯಸ್ ಆಗಿ ಪ್ರೀತಿ ಮಾಡಕತ್ತಾನ. ಅಕ್ಕಿನೊಬ್ಬಕಿನ್ನ ಇಟ್ಕೊಂಡು ಇವನಿಗೆ ಮನಸ್ಸಿಲ್ಲ ನನ್ನ ಗಂಡಂದು. ಎಷ್ಟು ಚಲೋ ಅದನ ಇವ ನನ್ನ ಗಂಡ. ಮುಚ್ಚಿಗಂಡಿ ಈಗ ಸುಮ್ಮನಿಂದ್ರು, ಅದು ಮಾತಾಡೋದು ಬೇಕಾ ಈಗ? ಸುಮ್ಮನಿಂದ್ರಲೇ, ನಿಂದ ಬೇರೆ ಅವ್ರದ ಬೇರೆ. ಏನು ನೀನು ನನ್ನ ಸೀರಿಯಸ್ ಆಗಿ ಲವ್ ಮಾಡಿ ಎಷ್ಟು ಜನ ಹಿಂಗೆ ಸೀರಿಯಸ್ ಆಗಿ ಲವ್ ಮಾಡಿ ಬಿಟ್ಟು ಬಂದಿ? ನಿನಗೆ ಇಲ್ಲಿ ಹಳ್ಳ್ಯಾಗ ಒಬ್ರು ಎಂಜಾಯ್ ಮಾಡೋರು ಬೇಕಿತ್ತು. ಆ ಟೈಮಲ್ಲಿ ನಾನು ಬಂದೆ, ಅದು ನೀನು ಯೂಸ್ ಮಾಡ್ಕೊಂಡು, ನಾನು ನೀ ಯೂಸ್ ಮಾಡ್ಕೊಂಡಿನಿ ಅಷ್ಟೇ. ಅದೆಲ್ಲ ಸೀರಿಯಸ್. ಏನು ಇದು ಜೋಕ್ ಮಾಡಕತ್ತೇನ ನನ್ನ ಜೊತೆ? ನೀನೆಂತಿದ್ದಿ ಮೊದ್ಲು ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಅಂತೇಳಿ, ಈಗ ಹೆಂಗೆ ಸೀರಿಯಸ್ ಆಗಿ ಬಂತು ನಿನಗೆ ಲವ್? ಏಯ್ ಇದೆಲ್ಲ ಬಿಡು, ಹೋಗು ನಿಮ್ಮ ಮನೆಗೆ ಹೋಗಿ ಏನು ಒಂದು ಗ್ಲಾಸ್ ಹಾಲು ಕುಡಿದು ಆರಾಮಾಗಿ ನಿದ್ದೆ ಮಾಡು. ನಿಮ್ಮ ಅಕ್ಕ ಏನು ಕಾಯ್ತಿರ್ತಾಳ ನೋಡು. ನಿಮ್ಮ ಮಾವ ಬಂದಾನ, ನಿಮ್ಮ ಮಾವನ ಜೊತೆ ಎಂಜಾಯ್ ಮಾಡ್ತಿರ್ಬೇಕು ನಿಮ್ಮ ಅಕ್ಕ ಅಷ್ಟೇ ಅಲ್ಲ. ಬಂದಾಳ ಇಲ್ಲಿ ಸೀರಿಯಸ್ ಅದು ಸೀರಿಯಸ್. ನಾನು ನಿಜ ಹೇಳ, ನಿನ್ನಂಥವ್ರು ನನಗೆ ಭಾಳ ಮಂದಿ. ನಾ ಅಲ್ಲಿ ವರ್ಕ್ ಮಾಡ್ತೀನಿಲ್ಲ ಆಫೀಸ್ನಾಗ, ಕೈಗೊಬ್ರು ಕಾಲಿಗೊಬ್ರು ನನಗೆ ಚಂದಾಗ ಮಾತಾಡಿ ಒಂದು ಹೋಗಿ ಪಿಜ್ಜಾ ಬರ್ಗರ್ ತಿನ್ಸಿದ್ನಿ ಅಂದ್ರೆ ಅವರೇ ಬರ್ತಾರೆ ನನ್ನ ಹಿಂದೆ. ಇಂಥವೆಲ್ಲ ನನಗೆ ಇವೆಲ್ಲ ಕಾಮನ್, ಗೊತ್ತ ನನಗೆ ಕಾಮನ್. ನೀನು ಅದನ್ನ ಕಾಮನ್ ಅಂತ ತಿಳ್ಕೊಬೇಕು. ನೀನು ಹಂಗ ಇದಿ ಅಂತ ನಾನು ತಿಳ್ಕೊಂಡಿದ್ದೆ. ನೀನು ಇಟ್ಟು ಸೀರಿಯಸ್ ಆಗಿ ನನ್ನ ಲವ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದು ನನ್ನ ಏಯ್ ನನಗೆ ನಿನ್ನಂಥವ್ರು 10-20 ಮಂದಿ. ಇದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ, ಹೋಗ್ತಿರ. ನಾನು ನಿನ್ನ ಲಗ್ನ, ಈ ಸೀರಿಯಸ್ ನಿನ್ನ ಲವ್ ಅದು ಯಾವುದೂ ಇಲ್ಲ. ನೀನು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡೀನಿ. ಅದನ್ನು ನಾನು ಪದೇ ಪದೇ ಹೇಳೋಕ್ಕಾಗೋದಿಲ್ಲ. ಹೋಗಿ ನಿಮ್ಮ ಮನೆಗೆ. ರಾಜ್ ಹಿಂಗೆ ಮಾತಾಡಬೇಡ ರಾಜ್. ಮೊದಲೆಲ್ಲ ನೀನೇ ನನ್ನ ಪ್ರಪಂಚ ಅಂತಿದ್ದೆ, ನೀನು ನನ್ನ ಮುದ್ದು ಅಂತಿದ್ದೆ. ನಿನ್ ಬಿಟ್ಟಿರೋಕ್ಕಾಗಲ್ಲ ರೋಸ್, ನಿನ್ನ ಯಾವತ್ತೂ ನೋಡ್ತಿರ್ಬೇಕು ರೋಸ್ ಅಂತಿದ್ದೆ. ನಿಂದು ಏನಾಗಿತ್ತು ಬಿಟ್ಟಿತ್ತು ನನಗದು ಗೊತ್ತಿಲ್ಲ. ಇನ್ನು ಮ್ಯಾಗ ನಾವಿಬ್ಬರು ಚಂದ ಲಗ್ನ ಮಾಡ್ಕೊಂಡು ಚಂದಾಗ ಇರೋಣ ರಾಜ್. ಬಿಟ್ಬಿಡು ರಾಜ್. ನಂದು ಫಾಸ್ಟ್ ನಿಂದು ಫಾಸ್ಟ್ ಯಾವುದು ಬೇಡ. ನಾನಿನ್ನು ಸೀರಿಯಸ್ ಆಗಿ ಲವ್ ಮಾಡಿದ್ದೀನಿ ರಾಜ್. ಇಷ್ಟು ದಿನ ನಾನು ಮಾತಾಡ್ತಿದ್ದೆ ಎಲ್ಲರ ಜೊತೆ, ಇಲ್ಲ ಅಂದಿಲ್ಲ. ನಾ ಯಾವುದು ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ ರಾಜ್. ಆದ್ರೆ ನಿನ್ನ ಮೇಲೆ ಏನೋ ಗೊತ್ತಿಲ್ಲ ಸೀರಿಯಸ್ ಆಗಿ ನಾ ಲವ್ ಮಾಡಿದ್ದು. ಅದಕ್ಕೆ ನಾನು ನಿನ್ನ ಜೊತೆ ನಾನು ಎಲ್ಲ ರೀತಿನೂ ಹಂಚ್ಕೊಂಡಿದ್ದು ರಾಜ್. ನನ್ನ ಕೈ ಬಿಡಬೇಡ ರಾಜ್, ಪ್ಲೀಸ್. ಇದನ್ನೆಲ್ಲ ನೀ ತಮಾಷೆಯಾಗಿ ತಿಳ್ಕೋಬೇಡ ರಾಜ್. ನನಗೆ ನೀನೇ ನನಗೆ ಪ್ರಪಂಚ ರಾಜ್. ನಾನು ನಿನ್ನ ಬಿಟ್ಟು ಬೇರೆ ಯಾರು ಲಗ್ನ ಆಗಲ್ಲ ರಾಜ್. ನನಗೆ ನೀನೇ ಬೇಕು. ನೋಡು, ನೀನು ಖುಷಿ ಪಟ್ಟಿ, ನಾನು ಖುಷಿ ಪಟ್ಟಿನಿ. ಇಬ್ರು ಖುಷಿ ಪಟ್ಟೇವಿ, ಇಬ್ರು ಖುಷಿಯಾಗಿದ್ದೇವೆ. ಈಗ ನಾನು ಮುಗಿತ ನಂದು ಲೀವು, ನಾನು ಹೋಗ್ಬೇಕು. ಇನ್ನೊಂದು ನನಗಂತೇಳಿ ನಮ್ಮ ಅತ್ತಿ ಮಗಳದಳ, ಅಕ್ಕಿನ್ನ ನಾನು ಲಗ್ನ ಆಗೋದು. ನೀನು ಹಿಂದಿಂದ ಬರೋದು, ನಮ್ಮ ಮನೆಗೆ ಬಂದು ಹೇಳೋದು, ನಮ್ಮ ಅಕ್ಕಗೆ ಹೇಳೋದು, ನಮ್ಮ ಮಾವಿಗೆ ಹೇಳೋದು ಮಾಡಿದೆ ಅಂದ್ರೆ ಮತ್ತೆ ಬೇರೆನೇ ಆಗುತ್ತಾ. ಹುಷಾರಿರ ರಾಜ್. ನನ್ನ ಬಿಟ್ಟು ಹೋಗ್ಬೇಡ ರಾಜ್. ನನ್ನ ಬಿಟ್ಟು ಹೋಗ್ಬೇಡ ರಾಜ್. ರಾಜ್ ನಿನ್ನ ಕಾಲು ಮುಗಿತೀನಿ ರಾಜ್. ನನಗೆ ನೀನೇ ಪ್ರಪಂಚ ಆಗಿದೆ ರಾಜ್. ರಿಯಲಿ ಐ ಲವ್ ಯು ರಾಜ್. ಐ ಲವ್ ಯು. ನಿನ್ನ ಬಿಟ್ಟು ಬದುಕು ಶಕ್ತಿ ಇಲ್ಲ. ಏನಾರ ಮಾಡ್ಕೊಂಡು ಸತ್ತು ಬಿಡ್ತೀನಿ ನೀನು ನನ್ನ ಬಿಟ್ಟು ಹೋದೆ ಅಂದ್ರೆ ರಾಜ್. ನನ್ನ
ನೋಡು, ಇದು ಎಲ್ಲ ನನಗೆ ಅಂಜಿಕೆ ಹಾಕಕ್ಕೆ ಹೋಗ್ಬೇಡ. ಇದ್ದರ ಇರು, ಹೋಗ್ರ ಹೋಗ್ರು, ಅದು ನಿನಗೆ ಬಿಟ್ಟಿದ್ದು. ರಾಜ್ ರಾಜ್ ನನ್ನ ಬಿಟ್ಟು ಹೋಗ್ಬೇಡ ರಾಜ್. ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ರೆ. ನನಗೆ ನನ್ನ ರಾಜ ಬೇಕು, ನನ್ನ ರಾಜ ನನಗೆ ಬೇಕು. ಜೈ, ಸೀದಾ ಕಲ್ಲೋನ ಮನೆಗೆ ಹೋಗೋಣ. ಅವನು ಈ ಊರು ಬಿಟ್ಟು ಹೋಗೋದು ಬೇಡ, ಎಲ್ಲ ಕಲ್ಲಿಗೆ ಹೇಳೋಣ. ಮುಂದೆ ಏನಾಗುತ್ತಾ ನೋಡೋಣ. ಪಾಪ ಈ ಹುಡುಗಿಗೆ ನ್ಯಾಯ ಕೊಡಿಸೋನು, ಅವನ ಜೊತೆ ಲಗ್ನ ಮಾಡ್ಸೋನು ಅಷ್ಟೇ. ನೋಡಯ್ಯವ, ನನ್ನ ಗಂಡನಂತ ಗುಣನ ಇಲ್ಲಿ ನೋಡವನಿಗೆ. ನನ್ನ ಗಂಡ ನೋಡಯ್ಯವ ಎಷ್ಟು ಪಿರುತಿ ಮಾಡಕತ್ತಾನಕ್ಕಿನ. ಇವನಿಗೇನು ಬಂದಿತ್ತೆ ಯವ್ವ? ಯವ್ವ ನನ್ನ ಗಂಡನ ಭಾಳ ಚಲೋವ ಯವ್ವ ಅಂದ್ರೆ. ಏಯವ್ವ ನಿನಗೇನು ಬಂದಿತ್ತೆ ಹೋಗುದು? ಅದು ಬೇರೆ ಇದು ಬೇರೆ ಅಂತ ಹೇಳ್ತೀವಿ. ಹೊಳ್ಳೆ ಮಿಳೆ ಅದನ್ನ ತರ್ತೀಯಲ್ಲ ನೀನು ಹುಚ್ಕಂಡಿ. ಏಯವ್ವ ಇದು ಹಿಂಗಿದ್ದಿದ್ಕ ಹಂಗೆ ಮಾಡ್ತಾನ. ಬಾ ಲೇ, ನಡಿಲೆ ಗಿರಿಸಿ ಹೋಗೋಣ. ನೀನು ಬರ್ತೀಯೇನೆ ಇಲ್ಲೇ ಕುಂದಿರ್ತೆ? ನನ್ನ ಗಂಡನ ಚಲೋ ಅಂತ ಅನ್ಕೋತ ಇಲ್ಲೇ ಕುಂದ್ರು. ಆಕಿನ ಮುಂದೆ ನಾವು ಹೊಕ್ಕಿ. ಇದು ಕೆಟ್ಟ ಹೇಳಿದ್ರು ಅಷ್ಟ, ಇದು ಹುಚ್ಕಂಡಿನ ಕರೆ. ನಡಿ ಹೋಗೋಣ. ನಾ ಹುಚ್ಕಂಡೆ ಯವ್ವ. ನೋಡು, ನನ್ನ ಗಂಡ ಯಾರಿಗೂ ಮೋಸ ಮಾಡಿಲ್ಲ. ಆಕಿ ಯಾವಕಿನ ಪಿರುತಿ ಮಾಡಿ ಮನಿ ಮಾಡಿ ಇಟ್ಕೊಂಡು ಜೀವನ ಮಾಡಕತ್ತಾನ. ಅಂತ ಗುಣ ಇಲ್ಲಲ್ಲ ಈ ನೀಚಗ ರಾಜಾಗಂತ ಅಂದ್ರ ನನಗ ಬೈದು ಹೋಗ್ತಾರಲ್ಲ ಇವ. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.